ಮೇಡಮ್ ನಮ್ಮ ಹೆಸರು ನಾಗೇಶ್ ಅಂತ. ನಮ್ಮದು ಇರಿಸೆ ಹೋಬ್ಳಿ ಇಲ್ಲೇ ಮತಿಘಟ್ಟ ಗ್ರಾಮ ಅಂತ ನಮ್ಗೆ ಬರುತ್ತೆ. ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ. ಈ ಬೂಗುಮೆಟ ಗ್ರಾಮದ ಪಂಚಾಯತಿ ಮತಿಘಟ್ಟನೇ ಅದು. ನಾವು ಹೆಚ್ಚು ಕಮ್ಮಿ ನಮ್ಮ ತಂದೆಲ್ಲ ಸಾಕ್ತಾಯಿದ್ರು. ನಾವು ಅವರು ಸಾಕ್ತಾರೆ ಅಂತಲ್ಲ, ಬಟ್ ನಾವು ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ಒಂದು 8-9 ವರ್ಷ ಆಗಿದೆ ನಾವು ಸ್ಟಾರ್ಟ್ ಮಾಡೋಕ್ಕಿರೋದು. ನಾವು ಸ್ಟಾರ್ಟ್ ಮಾಡೋಕ್ಕಿರೋದ್ಮೇಲೆ ಪ್ಯೂರ್ ಹಳ್ಳಿ ಕಾರ್ ಏನಿದೆಯೋ ಆ ತಳಿಗಳನ್ನ ಎಲ್ಲಿಂದವ ಮಾಗಡಿ ಸೈಡು ಮತ್ತು ಕನಕಪುರ ಭಾಗದಿಂದ ನಾವು ದನಗಳನ್ನ ಪರ್ಚೇಸ್ ಮಾಡಿ ಕೆಲವೊಂದು ಚಿಕ್ಕ ಸಣ್ಣ ಕರ ತಂದುಬಿಟ್ಟು ಪೇರ್ ಮಾಡ್ತೀವಿ. ನಾವು ಪೇರ್ ಮಾಡಿಬಿಟ್ಟು ನಾವು ನೋಡಿ ಈ ಥರದ ವಿಧಾವಲ್ಲಿ ಇದನ್ನು ನಾವು 2 ತಂದುಬಿಟ್ಟು ಮಾಡಿದ್ವಿ. ಇದು ಒಂದು ಕರ ಅದು ಒಂದು ಕರ 2 ತಂದು ಸಪ್ರೇಟ್ ತಂದು ಪೇರ್ ಮಾಡಿ, ಈ ಪೇರ್ನ ನಾವು ಕೂಟ ಮಾಡಿ ಒಂದು ಜೊತೆ ಅಂತ ಮಾಡ್ತೀವಿ. ಈ ಜೊತೆ ಮತ್ತೆ ಮಾಡಿ ಇದನ್ನು ನಾವು ಸೇಲ್ ಮಾಡ್ತೀವಿ. ತೀರಾ ಒಂದು 5-6 ತಿಂಗಳು ಮಡಿಕೋತೀವಿ, ಇಲ್ಲಾಂದರೆ ಸೇಲ್ ಮಾಡಿ ಕಳಿಸ್ತೀವಿ. ಇದನ್ನು ಕೂಟ ಮಾಡ್ಬೇಕಂತಂದ್ರೆ ತುಂಬ ಕಷ್ಟ ಸ್ವಲ್ಪ. ಈಗ ಇದು ಇಲ್ಲ ಒಂದು ಮಾಗಡಿಲಿದ್ದರೆ ಒಂದು ಕನಕಪುರದಲ್ಲಿ ಇರುತ್ತೆ, ಅಲ್ಲಿಗೋಗಿ ಹೆಚ್ಚಿಗೆ ಒಂದು 200-300 ಕಿಲೋಮೀಟ್ರು ಡಿಸ್ಟೆನ್ಸ್ ಇರ್ತದೆ. ನಾವು ಅದನ್ನ ಹೋಗಿ ಒಂದು ಐಡೆಂಟಿಫೈ ಮಾಡಿ ಪೇರ್ ಮಾಡಿ ಅದನ್ನು ನಾವು ಸೇಲ್ ಮಾಡ್ತೀವಿ. ಹಳ್ಳಿ ಕಾರ್ ಏನು ಸಾಕಬೇಕಪ್ಪ ಅಂತಂದರೆ, ಹಳ್ಳಿ ಕಾರು ಒಂದು ಅಳಿವಿನ ಅಂಚಿನಲ್ಲಿ ಐತಿ. ಇವಾಗ ಒಂದು ಅಳಿವಿನ ಅಂಚು ಅಂತಂದರೆ ಅದು ಇವಾಗ ಸದ್ಯಕ್ಕೆ ಅದು ಅಪಾರ ಉಳ್ಕತಾ ಇಲ್ಲ. ಇವಾಗ ಕೆಲವೊಂದು ಇವಾಗ ಒರಿಜಿನಲ್ ಓರಿಗಳು ಸಿಗ್ತಾ ಇಲ್ಲ, ಹಸುಗಳನ್ನ ಸಾಕೋರು ಕಮ್ಮಿ ಆಗಿದ್ದಾರೆ, ನಾಟಿ ಹಸುಗಳನ್ನ ಸಾಕ್ತಾ ಇಲ್ಲ, ಸೀಮೆ ಹಸುಗಳು ತುಂಬ ಅಪ್ಪರ ಆಗಿದ್ದಾವೆ. ಹಂಗಾಗಿ ಹಳ್ಳಿ ಕಾರಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗೈತೆ. ಯಾಕೆಂದರೆ ಇದು ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಇದು ಯಾವುದೇ ರೀತಿಯ ಒಂದು ಕಾಯಿಲೆ ರುಜುನು ಯಾವುದು ಇರಲ್ಲ ಇದರಲ್ಲಿ. ಇದನ್ನು ಸಾಕೋದ್ರಿಂದ ಯಾವುದೇ ರೀತಿಯ ಅನಾಹುತಗಳಿರಲ್ಲ. ಅದೇ ಸೀಮೆ ಹಸುಗಳು ಸಾಕ್ತಾರಲ್ಲ, ಅದು ಸ್ವಲ್ಪ ಹೀಟ್ ಜಾಸ್ತಿ, ಅದರಲ್ಲಿ ಕೆಲವೊಂದು ಕಾಯಿಲೆಗಳು ಬರ್ತವೆ. ಹಾಗಾಗಿ ಪ್ಯೂರ್ ಹಳ್ಳಿ ಕಾರ್ ಸಾಕಿದರೆ ಇದರಲ್ಲಿ ಯಾವುದೇ ರೀತಿಯ ಒಂದು ಕಾಯಿಲೆ ಆಗ್ಬೋದು, ಮತ್ತೊಂದು ಯಾವುದರಿಂದ ಸೈಡ್ ಎಫೆಕ್ಟ್ ಇರಲ್ಲ. ಹಾಗಾಗಿ ಎಲ್ಲರೂ ಕೂಡ ಹಳ್ಳಿ ಕಾರ್ನ ಸಾಕಲಿಕ್ಕೆ ಎಲ್ಲ ಇಷ್ಟಪಡ್ತಾರೆ. ಹಾಗಾಗಿ ಕೆಲವೊಂದು ಈಗ ಏನಾಗಿದೆ ಅಂದರೆ, ಹಳ್ಳಿ ಕಾರ್ ಎಲ್ಲರೂ ಸಾಕ್ತಾವ್ರೆ, ಅದನ್ನು ಕಟ್ಟಲಿಕ್ಕೆ ಕಷ್ಟ ಆಗಿದೆ. ಯಾಕೆ ಮೇಂಟೆನೆನ್ಸ್ ಕಷ್ಟ ಸ್ವಲ್ಪ ಅದು. ಹಾಗಾಗಿ ಹಳ್ಳಿ ಕಾರ್ನ ಮೇಂಟೆನೆನ್ಸ್ ಮಾಡೋದು ಕಷ್ಟ ಆಗೈತೆ. ಪರ್ ಡೇ ಒಂದು ಹಳ್ಳಿ ಕಾರ್ ಒಂದು ಎತ್ತುಗಳನ್ನ ಸಾಕ್ತೀವಿ ಅಂತಂದರೆ 200 ರೂಪೀಸ್ ಅಮೌಂಟ್ ಬೇಕಾಗುತ್ತೆ. ಒಂದು ದೊಡ್ಡ ಎತ್ತುಗಳು ಸಾಕ್ತೀವಿ ಅಂತಂದರೆ, ಇಂಥ ಚಿಕ್ಕವು ಸಾಕೋಕ್ಕೆ ಒಂದು 70-80 ರೂಪಾಯಿ ಸಾಕು, 100 ರೂಪಾಯಿ ಒಳಗಡೆ ಆಗುತ್ತೆ. ದೊಡ್ಡ ಎತ್ತು ಸಾಕ್ತೀನಿ ಅಂತಂದರೆ ಒಂದು 300 ರೂಪೀಸು ಅಮೌಂಟು ಪೇ ಮಾಡಬೇಕಾಗುತ್ತೆ. ಹಾಗಾಗಿ ತುಂಬ ಕಾಸ್ಟ್ಲಿ ಇದೆ ಸಾಕೋಕ್ಕೆ. ಹಾಗಾಗಿ ಹಳ್ಳಿ ಕಾರು ತುಂಬ ಅಳಿವಿನಂಚಿಲಿರೋದ್ರಿಂದ ಇದನ್ನು ಸಾಕೋಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ವಿ. ಎಲ್ಲ ಸಾಕಬೇಕು ಮತ್ತು ಇದನ್ನು ಹಳ್ಳಿ ಕಾರ್ನ ಉಳಿಸ್ಬೇಕಾಗೈತೆ. ಲಾಭ ಮಾಡೋಕ್ಕೆ ಅಂತ ನಾವೇನು ತರಲ್ಲ ಅದನ್ನು. ಈಗ ಕೆಲವೊಂದು ನೋಡಿ ಇಲ್ಲಿ ಇದೆಯಲ್ಲ, ಇವಾಗ ಇದೆಲ್ಲ 1.5, 170, 160 ಅಂತಂದರೆ 1,60,000 ಸ್ಟಾರ್ಟ್ ಆಯ್ತವೆಲ್ಲ ಇವು. ಈಗ ಈ ಕಡೆ ಹೋದರೆ ಒಂದು 7 ಲಕ್ಷ ಗಂಟ 7 ಲಕ್ಷ ಮತ್ತು ಅವು ಕೊಟ್ಟು 2,05,000ಕ್ಕೆ ಚಿಕ್ಕವು ಕೊಟ್ಟು ಅವು ಜೂಮ್ ಮಾಡಿ ತೋರಿಸಿದ್ರು ಬೇಕಾದ್ರೆ ಚಿಕ್ಕದಲ್ಲಿ. ಇದು ಹೆಚ್ಚಿನ ಮೇಲೆ 1.5 ತಿಂಗಳು ಕರು ಇವು, 1.5 ವರ್ಷದ ಕರು ಇವು. ಇವತ್ತಿನ ಪ್ರೈಸ್ ಏನಪ್ಪ ಅಂತಂದರೆ, ಇವತ್ತು 140ರಿಂದ 150ಕ್ಕೆ ಇವತ್ತಿನ ಬೆಲೆಗೆ ಕಟ್ಬೋದು. ಇವತ್ತು ಯಾರು ಬೇಕಾದ್ರೆ ತಗೋಬೋದು ಇವನ್ನ. ಈ ಥರದಲ್ಲಿ ಇವಕ್ಕೆ ಬಂದರೆ ಇವು ಇದನ್ನು ಸಾಕಾಣಿಕೆ ಮೇಲೆ ಹೋಗುತ್ತಿದ್ದು. ಕೆಲವು ಜನ ಶೋಕಿ ಸಾಕಾರು ಇರ್ತಾರೆ, ಕೆಲವು ಜನ ಕೆಲಸ ಮಾಡೋಕ್ಕೆ ಮತ್ತು ಶೋಕಿಗೂ ಸಾಕಾರು ಇರ್ತಾರೆ. ಇದಕ್ಕೇನಿಲ್ಲ, ಇದಕ್ಕೆ ಬೆಳಿಗ್ಗೆ ಟೈಮ್ ಮತ್ತು ಸಂಜೆ ಟೈಮು ತಿಂಡಿ ಹುಲ್ಲು ಕೊಡಬೇಕು. ಮತ್ತು ಇನ್ನೂ ಚೆನ್ನಾಗಿ ಸಾಕಬೇಕು ಅಂತಂದರೆ ಅದಕ್ಕೆ ಹಾಲು, ಮೊಟ್ಟೆ, ಅದಕ್ಕೆ ಬೆಣ್ಣೆ, ನಾಟಿ ಹಸಿನ ಬೆಣ್ಣೆ ಬರುತ್ತೆ, ನಾಟಿ ಎಮ್ಮೆದು, ಆ ಬೆಣ್ಣೆಗಳನ್ನ ಕೊಡ್ತಾರೆ ಕೆಲವು ಜನ, ಅದನ್ನು ಕೊಡ್ಬೋದು. ಅಂದರೆ ಡೆವಲಪ್ ಆಗೋಕ್ಕೆ ಮತ್ತು ಅದು ತುಂಬ ಶೈನಿಂಗ್ ಬರೋಕ್ಕೆ ಅದನ್ನೆಲ್ಲ ಕೊಡ್ತಾರೆ. ಅದನ್ನೆಲ್ಲ ಇದು ಮಾಡಿ ಕಾಳುಗಳನ್ನ ಮಿಕ್ಸ್ ಮಾಡಿ ಕೊಡೋವಂಥ ಒಂದು ಇದು ಇರ್ತದೆ. ಹಾಗಾಗಿ ಇದಿದೆ. ಇದು ಅಷ್ಟೇ, ಇದು 170, 160, ಇವು ಬೆಲೆ ಬಾಳ್ತದೆ. ಅದಕ್ಕೆ ಹೋದರೆ ಅದು ಅಷ್ಟೇ 170ರಿಂದ 180 ಇವು ಹೋಗ್ತವೆ. ಈಗ ಇವತ್ತು ಸೇಲ್ ಆಗಿದ್ದಾವೆ. ಈ ಕರುಗಳು ಬೆಂಗಳೂರು ಹಳ್ಳಿ ಹೋಗಿದ್ದಾವೆ. ಬೆಂಗಳೂರು ಹತ್ರವ ಸ್ನೇಹಿತರು ವೀರಪ್ಪ ಪಿಳ್ಳಂಜನಪ್ಪ ಅಂತ ತಗೊಂಡೋಗಿದ್ದಾರೆ ಅವರು. ಇದು ಹೆಚ್ಚಿಗೆ 1 ವರ್ಷದ ಕರ. ಈಗ ಇದು 2,05,000ಕ್ಕೆ ಸೇಲ್ ಆಗಿದೆ. ಇದೀಗ ಇವತ್ತು ಇಲ್ಲೇ ಸೇಲ್ ಮಾಡಿದ್ವಿ ಇದನ್ನು. ಅದು ಅಷ್ಟೇ, ಅದು 1.5 ವರ್ಷದ ಕರ. ಇದು 1.5ರಿಂದ 1.25 ವರ್ಷ ಇವು ಕರುಗಳಿವು. ಇನ್ನು ಹಲ್ಲಾಗಿಲ್ಲ ಇವು. 2 ವರ್ಷ ಬೇಕು ಹಲ್ಲು ಬೀಳಕ್ಕೆ. ಒಂದು ಎತ್ತು ಹಲ್ಲು ಬೀಳಬೇಕು ಅಂತಂದರೆ 2 ವರ್ಷ ಬೇಕು. 2 ವರ್ಷ ಆದಮೇಲೆ ಹಲ್ಲು ಬೀಳ್ತದೆ. ಅಂದರೆ ಅದು ಪ್ರೌಢ ವಯಸ್ಸಿ ಬರುತ್ತೆ ಅಂತ. ಹಲ್ಲು ಬಿದ್ದರೆ ಎತ್ತುಗಳು ಹಲ್ಲು ಬಿದ್ದರೆ ಒಂದು ಪ್ರೌಢ ವಯಸ್ಸಿ ಬರುತ್ತೆ ಅಂತ. ಹಲ್ಲು ಬಿದ್ದಿಲ್ಲ ಅಂತಂದರೆ ಇನ್ನು ಕರು ಅಂತ ಅದು. ಹಾಗಾಗಿ ಇವಿನ್ನೂ ಹಲ್ಲು ಬಿದ್ದಿಲ್ಲ. ಇವು ನಾವೀಗ 7 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀವಿ. ಹಾಗಾಗಿ ಅದು 3 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀವಿ. ಅದು ಕೂಡ ಇನ್ನೂ ಪ್ರೌಢ ವಯಸ್ಸು ಎಲ್ಲ. ಇವು ನಮ್ಮ ಇರೋವೆಲ್ಲವೂ ಕೂಡ ಪ್ರೌಢ ವಯಸ್ಸಿನವೆಲ್ಲವೂ. ಹಾಗಾಗಿ ಇದು ಹಲ್ಲು ಬೀಳ್ಬೇಕಂತಂದ್ರೆ ಇನ್ನು ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ಎಲ್ಲವೂ ಕೂಡ ತುಂಬ ಕಾಸ್ಟ್ಲಿ ಬೆಲೆವೆಲ್ಲವೂ ಇರೋದು. ಮತ್ತು ಹಳ್ಳಿ ಕಾರ್ನ ಬೆಳೆಸಬೇಕು ಮತ್ತು ಹಳ್ಳಿ ಕಾರ್ನ ಉಳಿಸ್ಬೇಕು ಮತ್ತು ಕೊಡೋಂಥ ಒಂದು ಇದಿರಬೇಕು. ಆ ಥರದಲ್ಲಿ ಬೆಲೆ ಹೇಳಿ ಅಂತವ ನಾನು ಎಲ್ಲರಿಗೂ ಹೇಳ್ತೀನಿ ಅದನ್ನು. ಹಾಗಾಗಿ ನೀವು ಬಂದು ಎಲ್ಲ ಹಳ್ಳಿ ಕಾರ್ನ ಒಂದು ವಿಡಿಯೋ ಮಾಡಿ ನೀವು ಒಂದು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಹಂಗೂ ಕೂಡ ನಾವು ಅದೂ ಕೂಡ ಈ ರಂಗಸ್ವಾಮಿ ಜಾತ್ರಾ ಪ್ರಯುಕ್ತ ನಿಮಗೆ ಒಂದು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ನಿಮ್ಗೆ ಟೈಮಿಗೆ ಕರೆಕ್ಟ್ ಡಾಕ್ಟರ್ಗಳು ಸಿಗಲ್ಲ,
ಟೈಮಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗಲ್ಲ ಹಳ್ಳಿ ಕಾರುಗಳಿಗೆ. ಅತಿ ಮುಖ್ಯವಾಗಿ ಬೇಕಾಗಿರೋದು ಹಳ್ಳಿ ಕಾರಿಗೆ ಟ್ರೀಟ್ಮೆಂಟು. ಹೆಚ್ಚು ಕಮ್ಮಿ ಆದ್ರೂ ಒಬ್ಬ ರೈತ 5-6 ಲಕ್ಷ ದುಡ್ಡು ಕಳ್ಕೊತಾನೆ. ಒಂದು ಎತ್ತು ಹೆಚ್ಚು ಕಮ್ಮಿ ಆದರೆ, ಇಲ್ಲೇ ಒಂದು ಎತ್ತು ಮೆರವಣಿಗೆ ಮಾಡ್ತಾ ಇತ್ತು, ಒಂದು ಕಾಲು ಕಳ್ಕೊತಿಲ್ಲ ಒಂದು ಎತ್ತಿಲ್ಲಿ. ಇವಾಗ ಒಂದು ಮಧ್ಯಾಹ್ನ 1:30 ಗಂಟೆ 2 ಗಂಟೆ ಟೈಮಲ್ಲಿ ಒಂದು ಎತ್ತು ಬೆದರಿ ಆಚೆ ಹೋಗಿ ಒಂದು ಕಾಲೇ ಹೊಂಟೋಯ್ತು. ಒಂದು ಹೆಚ್ಚು ಕಮ್ಮಿ ಅವ್ರಿಗೆ ಇಲ್ಲ ಅಂದ್ರೆ 1.5 ಲಕ್ಷ ಅವ್ರಿಗೆ ನಷ್ಟ ಆಗೈತೆ. ಈಗ ಬೇರೆ ಎತ್ತು ಅಂದರೆ ಕೆಲವೊಂದು ಹಳ್ಳಿಕಾರ, ಪ್ಯೂರ್ ಹಳ್ಳಿಕಾರ ಅಂತ ಇದೆ, ಒಂದು ಅಮೃತಳಿ ಅಂತ ಇರುತ್ತೆ. ಅಮೃತಳಿ ಪ್ಯೂರ್ ಹಳ್ಳಿಕಾರ ಅಂತ ಬಂದರೆ, ಪ್ಯೂರ್ ಹಳ್ಳಿಕಾರ ಅಂತಂದರೆ ಅದನ್ನ ನೋಟನೇ ಚಂದ ಒಂದದ್ದು. ಹಳ್ಳಿಕಾರು ಯಾರೇನು ಐಡೆಂಟಿಫೈ ಮಾಡಿರುವೆ ಅದು ಪ್ಯೂರ್ ಹಳ್ಳಿಕಾರ ಇಲ್ವಾ ಅಂತ ಯಾರು ಬೇಕಾದ್ರೆ ಹೇಳ್ಬೋದು. ಪ್ಯೂರ್ ಹಳ್ಳಿಕಾರ ಅಂತ ಏನಪ್ಪ ಅಂತಂದರೆ ನೋಡಿ, ಕೆಲವೊಂದು ಈ ಹಣೆ ಭಾಗ ಇರುತ್ತಲ್ಲ, ಈ ಹಣೆ ಭಾಗ ತುಂಬ ಶಾರ್ಪ್ ಆಗಿರುತ್ತೆ. ತುಂಬ ಶಾರ್ಪ್ ಅಂದರೆ ಈ ಒಂದು 4-5 ಬೆಳ್ಳು ಅಗಲ ಇರಬೇಕಿದ್ದು ಪ್ಯೂರ್ ಹಳ್ಳಿಕಾರದು. ಮತ್ತು ಈ ಗಿದ್ದೆ ಇದು ಈ ಜಾಗ ತುಂಬ ಚೆನ್ನಾಗಿರ್ತದೆ ನೋಡೋಕ್ಕೆ. ಮತ್ತು ಈ ಜಿಂಕೆ ಇರ್ತಾವಲ್ಲ, ಆ ಜಿಂಕೆ ಥರ ನೋಡ್ಬೋದು, ಕುದುರೆ ಜಿಂಕೆ ಥರ ಇರ್ತಾವೆ ಪ್ಯೂರ್ ಹಳ್ಳಿಕಾರು. ಹಂಗಾಗಿ ನಾವು ಅದರಲ್ಲಿ ಐಡೆಂಟಿಫೈ ಮಾಡೋದು ಪ್ಯೂರ್ ಹಳ್ಳಿಕಾರ ಯಾವುದು, ಪ್ಯೂರ್ ಹಳ್ಳಿಕಾರ ಅಲ್ದಿರೋ ಎತ್ತು ಯಾವ್ದು ಅಂತ ನಾವು ನೋಡ್ಬೋದು ಬೇಕಾದ್ರೆ. ಅದರಲ್ಲೂ ಸುಮಾರು ಜಾತಿ ಬರ್ತವೆ. ತುಂಬ ಕೆಲವೊಂದು ಎತ್ತು ಉದ್ದ ಇರೋಂಥದ್ದು, ಕೆಲವೊಂದು ತುಂಡಾಗಿರ್ತಕ್ಕಂಥ ಎತ್ತುಗಳು, ಅದರಲ್ಲೂ ಸುಮಾರು ಜಾತಿ ಬರ್ತವೆ ಹಳ್ಳಿಕಾರಲ್ಲೂ. ಅದರಲ್ಲೂ ತುಂಬ ಪ್ಯೂರ್ ಜಾತಿಗಳಿಗೆ ತುಂಬ ಬೆಲೆ ಜಾಸ್ತಿ ಇರ್ತದೆ ಅವಕ್ಕೆಲ್ಲಕ್ಕೂ. ಫುಡ್ಡು ನಾವು ಇಲ್ಲಿ ಏನಾಗಿದೆ ಅಂದರೆ, ಇವಾಗ ಚಿಕ್ಕ ಮಕ್ಳಿಗೆ ಕೂಡ ಫುಡ್ಗಳು ಇರ್ತವೆ. ಕಾಳುಗಳನ್ನ ಹುರಿದು, ಕಡಲೆಕಾಳು ಆಗ್ಬೋದು, ಮೆಂತ್ಯ, ಹೆಸರು ಕಾಳು, ಗೋಧಿ, ಇವೆಲ್ಲನೂ ಹುರಿದು ಮಿಲ್ ಮಾಡಿಸಿ ಅದನ್ನ ತಂಬಿಟ್ಟು ಮಾಡಿ ಕೆಲವು ಜನ ಕೊಡ್ತಾರೆ. ಅದಕ್ಕೆ ಯಾಕೆ ಅನ್ನೋದು ಬೇಗ ಡೆವಲಪ್ಮೆಂಟ್ ಆಗಲಿ ಅಂತ ಅಂದ್ಬಿಟ್ಟು ಆ ಥರ ಫುಡ್ಡು ಕೊಡ್ತಾರೆ ಎಲ್ಲಕ್ಕೂ. ಹುಲ್ಲಿನ ಜೊತೆಗೆ ತಿಂಡಿ ಜೊತೆಗೆ ಆ ಥರ ಫುಡ್ಡು ಕೊಡ್ತಾರೆ. ಅದ್ರ ಜೊತೆಗೆ ಬೆಳಿಗ್ಗೆ ಒಂದು ಅರ್ಧ ಲೀಟ್ರ್ ಹಾಲು ಅಥವಾ 1 ಲೀಟ್ರ್ ಹಾಲು, ಸಂಜೆ ಟೈಮ್ 1 ಲೀಟ್ರ್ ಹಾಲು, ಮತ್ತು ಅದ್ರ ಜೊತೆಗೆ ಬೆಣ್ಣೆ, ಈ ಥರದ್ದು ಎಲ್ಲದೂ ಕೊಡ್ತಾರೆ ಬೇಗ ಡೆವಲಪ್ ಆಗಲಿ ಅಂತ. ಅದು ಈ ಥರ ಫುಡ್ಗಳನ್ನ ಕೊಡ್ಬೋದು. ಅದೇನು ಫುಡ್ ಕೊಟ್ಟರು ತಿಂತದೆ, ಅದನ್ನು ಪಾಠ ಮಾಡ್ಬೇಕು ನಾವು ಅದನ್ನು ತಿನ್ಲಿಕ್ಕೆ. ಮನೆಯಲ್ಲಿ ಒಂದು ಮಗುಗೆ ಏನೇನು ತಿಂಡಿ ಕೊಡ್ತೀವೋ ಆ ಥರ ತಿಂಡಿ ಎಲ್ಲದೂ ಕೊಡ್ಬೇಕಾಗತ್ತೆ. ರಾತ್ರಿ ಆದರೆ ಬಾಳೆಹಣ್ಣು ಕೊಡ್ಬೇಕದಕ್ಕೆ, ಅದು ಆರೋಗ್ಯ ಆಗಬೇಕಲ್ಲ, ಅದಕ್ಕೆ ಬಾಳೆಹಣ್ಣು ಕೊಡ್ಬೇಕಾಗುತ್ತೆ ಅದಕ್ಕೆ. ನನ್ನ ಹೆಸರು ನಾಗೇಶ್ ಅಂತ. ನಾನು ಇಲ್ಲಿ ಬೂಕುಂಬೆಟ್ಟದ ರಂಗನಾಥಸ್ವಾಮಿ ಏನು ಇಲ್ಲಿ ಜಾತ್ರೆ ಇದೆಯೋ, ಈ ಜಾತ್ರೆಯಲ್ಲಿ ನಾವು ಸಂಘ ಮಾಡ್ಕೊಂಡಿದ್ದೀವಿ. ಈ ಸಂಘದ ಕಾರ್ಯದರ್ಶಿ ಆಗಿದ್ದೀನಿ ನಾನು. ನನ್ನ ಫೋನ್ ನಂಬರ್ ಬಂದು 7349199585. ಏನೇ ಡೌಟ್ಸ್ ಇದ್ರೂ ನಮ್ಗೆ ಬೇಕಾದ್ರೆ ಕರೆ ಮಾಡಿ. ಬೇಕಂದ್ರೆ ನಾನು ಅದಕ್ಕೆ ನಿಮ್ಗೆ ಏನಾದ್ರು ನಮ್ಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮ್ಗೆ ಹೇಳ್ತೀನಿ. ಬೇಕಂದ್ರೆ ಇದು ಅತಿ ದುಬಾರಿ ಜಾತ್ರೆ. ಇದು ದುಬಾರಿ ಜಾತ್ರೆ ಇಡೀ ಹಾಸನ ಜಿಲ್ಲೆಗೆ ಅತಿ ಪ್ರಮುಖವಾಗಿ ತುಂಬಾ ದೊಡ್ಡ ಜಾತ್ರೆ ಅಂದ್ರೆ ಬೂಕುಂಬೆಟ್ಟ ಜಾತ್ರೆ. ಇಡೀ 93 ಜಾತ್ರೆ, ಇದು ಪ್ರಸಿದ್ಧವಾದ ಜಾತ್ರೆ. ಇದು ರಂಗನಾಥಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರತಿ ವರ್ಷ ಪರಾನು ಮಾಡ್ತಾರೆ. ಇಲ್ಲಿ ಬೇರೆ ಕೆಲವೊಂದು ಮದುವೆಗಳಾಗ್ತವೆ, ಕೆಲವೊಂದು ಕಾರ್ಯಕ್ರಮಗಳಾಗ್ತವೆ, ಈ ತರ ಕಾರ್ಯಕ್ರಮ ನಡೀತವೆ. ಇದು ಪ್ರಸಿದ್ಧ ಏನಪ್ಪಾ ಅಂತಂದ್ರೆ, ಇಲ್ಲಿ ನಮ್ಮ ಜಾತ್ರೆ ಬೇರೆ ಜಾತ್ರೆಗೆ ಹೋದ್ರೆ ಅಲ್ಲಿ ಯಾವುದೇ ರೀತಿಯ ಈ ತರ ಒಂದು ಎಂಟರ್ಟೈನ್ಮೆಂಟ್ ಇರಲ್ಲ. ಇಲ್ಲಿ ಬಂದ್ರೆ ಒಂದು ಮೆರವಣಿಗೆ ಆಗ್ಬೋದು, DJ ಸೌಂಡ್ ಆಗ್ಬೋದು, ಮತ್ತೆ ಕುಣಿತ ಆಗ್ಬೋದು, ತಮಟೆ ಸೌಂಡ್ ಕುಣಿಯೋದಾಗ್ಬೋದು. ಈ ತರದ ಜಾತ್ರೆಗೆ ಇದು ಫೇಮಸ್ ಆಗಿದೆ. ಈ ತರದ ಒಂದು ಕಲ್ಚರ್ ಯಾವುದೇ ಜಾತ್ರೆಗೂ ಸಿಗಲ್ಲ ಇಲ್ಲಿ. ನಮ್ದು ಇಡೀ ಕರ್ನಾಟಕದಲ್ಲಿ ಈ ಜಾತ್ರೆ ವಸ್ತು DJ ಸೌಂಡು, ಇದು ತಮಟೆ ಸೌಂಡು ಯಾವ ಜಾತ್ರೆ ನಡೆಯಲ್ಲ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಏನಪ್ಪಾ ಅಂದ್ರೆ, ಖರ್ಜೂರ ಮಾರೋದು ವಿಶೇಷ, ಮತ್ತೆ ಮಿಠಾಯಿ ಅಂಗಡಿಗಳು ವಿಶೇಷ. ಮತ್ತೆ ಇಲ್ಲಿ ಬರ್ತಕ್ಕಂಥ ಇಲ್ಲಿ ಪ್ರತಿ ಒಂದು ಅಫಿಷಿಯಲ್ ಆಗ್ಬೋದು, ಸಂಜೆ ಆಯ್ತು ಅಂದ್ರೆ ಪ್ರತಿ ಅಫಿಷಿಯಲ್ಗಳು ಕರ್ಕ ಬಂದು ಜಾತ್ರೆ ಬಂದು ಟೈಮ್ ಪಾಸ್ ಮಾಡಕ್ಕಾದ್ರೂ ಬಂದು ಜಾತ್ರೆ ನೋಡ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ರು ಬಂದು ಇಲ್ಲಿರ್ತಕ್ಕಂಥ ಹಳ್ಳಿಕಾರನ ವೀಕ್ಷಣೆ ಮಾಡ್ಕೊಂಡು ಸಂತೋಷ ಪಟ್ಕೊಂಡು ಖುಷಿಯಿಂದವ ಸಂಜೆ ಮನೆ ಹೋಗ್ತಾರೆ. ಇದು ಪ್ರತಿ ವರ್ಷಕ್ಕಿಂತವ ಒಂದು 500 ಜೊತೆ ಜನ ಜಾಸ್ತಿ ಸೇರಿವೆ ಈ ಸರಿ ಇಲ್ಲಿ. ಯಾಕೆಂದ್ರೆ ನಮ್ದು ಚಂದ್ರಗಡ ತಾಲೂಕು ಹಾಸನ ಜಿಲ್ಲೆಗೆ ಇದೊಂದೇ ಜಾತ್ರೆ ಇರೋದು, ದೊಡ್ಡ ಜಾತ್ರೆ ಅಂದ್ರೆ. ಹಂಗಾಗಿ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಚಂದ್ರಗಡ ತಾಲೂಕು ಆಗ್ಬೋದು, ಮತ್ತೆ ಅಲ್ಲಿಂದ ಬಂದು ಹೊಳೇಶ್ವರ ತಾಲೂಕು ಆಗ್ಬೋದು, ಮಂಡ್ಯ ತಾಲೂಕು, ಪ್ರತಿ ಒಂದು ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ, ತುಮಕೂರು ಜಿಲ್ಲೆ ಎಲ್ಲಾರು ಕೂಡ ಈ ಜಾತ್ರೆಗೆ ಬರ್ತಾರೆ, ದನ ಕೊಳ್ಳಿಕ್ ಬರ್ತಾರೆ ಇಲ್ಲಿ. ಹಂಗಾಗಿ ನಮ್ಮ ಲೋಕಲ್ ಎಲ್ಲಾರು ಕೂಡ ಪ್ರತಿ ಒಂದು ಹಳ್ಳಿಲೂ ಪ್ರತಿ ಮನೆಯಲ್ಲೂ ಹಳ್ಳಿಕಾರ ಜನನ ಕಟ್ಟಿಕೊಂಡು ಅದೊಂದು ಪ್ರದರ್ಶನ ಮಾಡಕ್ಕೆ ಈ ಜಾತ್ರೆಗೆ ಎಲ್ಲರೂ ಬರ್ತಾರೆ. ಎಲ್ಲರೂ ಕೂಡ ಭಾರಿ ಒಂದು ವಾರ ಹಬ್ಬ ಮಾಡ್ದಂಗೆ ಮಾಡ್ತಾರೆ ಎಲ್ಲರೂ ಇಲ್ಲಿ. ಇದೊಂದು ವಾರ ಇಲ್ಲಿ ನಮ್ಮ ಲೋಕಲ್ಗೆ ಒಂಥರ ಹಬ್ಬ ಇದ್ದಂಗೆ ಇದು. ಈ ನಾವೇನು ನ್ಯೂ ಇಯರ್ ಮಾಡ್ತೀವೋ ಇದೆಲ್ಲ ನ್ಯೂ ಇಯರ್ ಫಂಕ್ಷನ್. ಇದು ಹೊಸ ವರ್ಷದ ನ್ಯೂ ಇಯರ್ ಫಂಕ್ಷನ್, 2026 ಹೊಸ ವರ್ಷದ ನ್ಯೂ ಇಯರ್ ಫಂಕ್ಷನ್ ಇದ್ದಂಗೆ ನಮ್ಗೆಲ್ಲ ಈ ಜಾತ್ರೆ ಇದು.